ರಾಹುಲ್ ಗಾಂಧಿ ಅವರು ಮೊನ್ನೆ ದೆಹಲಿಯ ಮಾಧ್ಯಮದ ಮುಂದೆ ರಾಜಧಾನಿಯಲ್ಲಿ ಎಲ್ಲವನ್ನ ಕೂಡ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಹೇಳಿದ್ದಾರೆ. ನಿನ್ನೆ ಇಲ್ಲಿಯೂ ಕೂಡ ಒಂದು ಬೃಹತ್ ಸಮಾವೇಶ ಆಯಿತು. ಸಮಾವೇಶ ಮಾಡಿ ಇವತ್ತು ದಿವಸ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಇದನ್ನು ಮಹದೇವಪುರದಲ್ಲಿ ಆಗಿರೋ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀವಿ. ರಾಹುಲ್ ಗಾಂಧಿಯವರು ನಮ್ಮ ಪಕ್ಷ ಹೇಳೋದೇನೆಂದರೆ, ನೀವು ಇದನ್ನೆಲ್ಲನೂ ಕೂಡ ಡಿಜಿಟಲ್ ಫಾರ್ಮ್ನಾಗ ಕೊಡಿ. ಯಾಕಂದ್ರೆ 45 ದಿವಸ ಆದಮೇಲೆ ನಾಶ ಮಾಡ್ತೀವಿ ಅಂತ ಹೇಳಿದ್ರು. ನಾಶ ಮಾಡೋಂಥ ತರಾತುರಿ ಏನಂದರೆ, ಅವರು ಸಿಕ್ಕಾಕೊಂಡ್ಬಿಡ್ತೀವಿ ಅಂಥೇಳಿ. ಸಿಕ್ಕಾಕೊಂಡ್ಬಿಡ್ತೀವಿ ಇಲೆಕ್ಟ್ರಾನಿಕ್ ಫಾರ್ಮ್ಯಾಟಾಗಿ ಕೊಟ್ಬಿಟ್ರೆ, ಡಿಜಿಟಲ್ ಫಾರ್ಮ್ಯಾಟಾಗಿ ಕೊಟ್ಟರೆ ನಿಮ್ಗೆ ಗೊತ್ತಿದೆ, ಈಗ ಇದೆ ಡುಪ್ಲಿಕೇಶನು, ಹೆಸರು ಇದೆಲ್ಲನೂ ಹಾಕಿಬಿಟ್ರೆ, ಫೋಟೋಸು ಹಾಕಿಬಿಟ್ರೆ ಡುಪ್ಲಿಕೇಶನ್ ಗೊತ್ತಾಗ್ಬಿಡ್ತದೆ. ಹೀಗಾಗಿ ಅವರು ಡಿಜಿಟಲ್ ಫಾರ್ಮ್ನಾಗ ಕೊಡಲಿಕ್ಕೆ ತಯಾರಿಲ್ಲ. ಇದು ಒಂದು ಮಹದೇವಪುರ ಒಂದು ಉದಾಹರಣೆ. ಇದು ಇದೇ ರೀತಿ ಅದನ್ನು ಅವರು ಡಿಜಿಟಲ್ ಫಾರ್ಮ್ನಲ್ಲಿ ಕೊಟ್ಟರೆ, ಏನು ರಾಹುಲ್ ಗಾಂಧಿ ಅವ್ರು ಕೇಳಿದಾರಲ್ಲ ಆ ಥರ ಕೊಟ್ಟರೆ, ಅದನ್ನು ನಾವು ಎಲ್ಲಿ ಎಲ್ಲ 543 ಸ್ಥಾನ ಏನಿದ್ದಾವೆ ಎಲ್ಲರಲ್ಲಿ ಏನೇನಾಗಿದ್ದಾವೆ ಅಂತ ನಾವು ಕಂಡುಹಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಮಾಡಲಿ, ಪಾರದರ್ಶಕವಾಗಿದ್ದರೆ ಅದು ಹೆದರಿಕೆ ಇರಲಿದ್ದಕ್ಕೆ ಯತ್ನಾಕ್ ಇದು ಮಾಡ್ತಾರೆ. ಉಲ್ಟಾ ಅದನ್ನು ನಾಶ ಮಾಡಬೇಕು 45 ದಿವಸನಾಗ. ಯಾವುದೇ ಒಂದು ಆರ್ಚಿವ್ನಲ್ಲಿ ಕೂಡ 10 ವರ್ಷ ಇಡ್ತಾರೆ, 5 ವರ್ಷ ಮಿನಿಮಮ್ ಇಡಬೇಕು. ಇಂಥ ಇದು ಪರಿಸ್ಥಿತಿಯಲ್ಲಿ ಮಹದೇವಪುರದಲ್ಲಿ ತಗೊಳ್ಳಿ. ಎಲ್ಲ ಇದರಲ್ಲಿ ಇವತ್ತು ದಿವಸ ನಮ್ಮ ಕ್ಯಾಂಡಿಡೇಟು ಬೆಂಗಳೂರು ಸೆಂಟ್ರಲ್ ಕ್ಯಾಂಡಿಡೇಟು ಮನ್ಸೂರ್ ಅಲಿ ಖಾನ್ ಅವರು ಮುಂದೆ ಇರ್ತಾರೆ. ಆ ಒಂದು ಮತಕ್ಷೇತ್ರ ಬಂದಮೇಲೆ 1,10,000. ಅದು ಹೇಗೆ ನಿನ್ನೆನೂ ನೀವು ನೋಡಿದಿರಿ. ನಿನ್ನೆ ಒಂದು ಮಾಧ್ಯಮದವರು ಕೂಡ ಹೋಗಿದ್ರು. ಒಂದೇ ಮನೆಯಲ್ಲಿ 80 ಓಟು. ಆ ಓಟ್ ಮನೆ ಇರೋದೊಂದು 10/10 ಓನರ್ ಯಾರು? BJP ಸಪೋರ್ಟರು. ಅವ್ರು ಹೇಳ್ಯಾರ, ಒಂದು ರೆಕಾರ್ಡು ನಮ್ಮ ಮುಂದೆ ಇದೆ. ಹೌದು, ನಾನು BJP ಓಟ್ ಹಾಕ್ತೀನಿ, ನಾನು ಕಾರ್ಯಕರ್ತ ಅಲ್ಲ ಅಂತೇಳಿ ಸುಧಾರಿಸ್ಕೊಂಡು ಹೇಳ್ತಾನೆ. ಅವ್ರು BJP ಇದ್ದಂತ ಅವನು ಈಗ ಸುಳ್ಳು ಹೇಳ್ತದೆ. ನಾವು ಅವ್ರನ್ನ BJP ಮತ ಹಾಕ್ತೀನಿ ಅಂತ ಕೂಡ ಹೇಳ್ತಾನೆ. 10/10ದಲ್ಲಿ 80 ಜನ ವೋಟರ್ಸ್ ಇರ್ತಿದ್ರಂದ್ರೆ, ಇರ್ಲಾಕ್ಕೆ ಸಾಧ್ಯ ಇತ್ತಂದ್ರೆ ನಮ್ಮ ದೇಶದಲ್ಲಿ ಮತ ಹಾಕಿದ್ರೆ ಎಲ್ಲ ಹೌಸಿಂಗ್ ಇದೂ ಸಮಸ್ಯೆ ಬಗ್ಗೆ ಇರ್ತದಲ್ಲ ಇವರ ಲೆಕ್ಕಾಚಾರ ಮೇಲೆ. ಸರ್, ಅಧಿಕೃತವಾಗಿ ದೂರು ಕೊಡ್ತಾ ಇಲ್ಲ ಅಂತ ಚುನಾವಣಾ ಆಯೋಗ ಇನ್ನೇನು ಕೊಟ್ಟಿದ್ದಾರಲ್ಲ ನೋಡಿ. ಇನ್ನೊಂದು ಹೇಳ್ತೀನಿ, ರಾಹುಲ್ ಗಾಂಧಿ ಅವರು ಸಂಸದರು, ಕಾನ್ಸ್ಟಿಟ್ಯೂಷನಲ್ ಇದರ ಪದದಲ್ಲಿದ್ದಾರೆ, ವಿರೋಧ ಪಕ್ಷದ ನಾಯಕರ ಲೋಕಸಭೆಯಲ್ಲಿ. ಅವ್ರಿಗೆ ನೀವು ಅಫಿಡವಿಟ್ ಕೇಳ್ತೀರಿ? ಈ ಸ್ವೋರ್ನ್ ಬೈ ಓತ್. ಇವ್ರು ಅಫಿಡವಿಟ್ ಕೇಳೋದೇನಂತದೆ ಹಾಸ್ಯಾಸ್ಪದ ಇದು. ಅದ್ರ ಇವರು ಆಸ್ ಎ MP, ಆಸ್ ಅ ಲೀಡರ್ ಆಫ್ ಅಪೋಸಿಷನ್ ಅವ್ರು ಓಟ್ ತೊಗೊಂಡಿದ್ದು ಮಾಡಿರ್ತಾರೆ. ಅವ್ರಿಗೆ ನೀವು ಅಫಿಡವಿಟ್ ಕೊಡಿದ್ರೆ ಸುಮ್ಮನೆ ಇದು ನೆಪ ಮಾತ್ರ. ಇದು ಆರೋಪ ಏನು ಮಾಡಿದ್ರು, ನೀವು ಹಂಗೆ ಆಗಿದ್ರೆ ಕರ್ನಾಟಕದಲ್ಲಿ 130 ಕಾಂಗ್ರೆಸ್ ಹೆಂಗೆ ಬರ್ತಿದ್ರು, ನೀವು ಹೆಂಗೆ ಗೆಲ್ತಿದ್ರಿ ಅಂತ ನೋಡಿ. ಇವತ್ತಿನ ದಿವಸ ಹೇಳಿದಾರಲ್ಲ, ಮಾರ್ಜಿನ್ನು ಭಾಳಷ್ಟು ಕಡೆ ಮಾರ್ಜಿನನ್ನು ಇದು ಮಾಡಿರ್ತಾರೆ. ಆ ಮಾರ್ಜಿನ್ ದಾಟಿ ಯಾರು ಹೋಗ್ತಾರೆ? ಮಾರ್ಜಿನ್ ದಾಟಿ ಅವರು ಕಡೆಯಾಕೆ ಹಾಕ್ತಾರೆ. ಈಗ ನ್ಯಾರೋಡ್ ಮಾರ್ಜಿನ್ ಏನಿದಾವಲ್ಲ ಅವ್ರು ಸಿಕ್ಕಾಕೊಂಡ್ಬಿಡ್ತಾರೆ, ಅವು ಬದಲಾವಣೆ ಆಗ್ತವೆ. ಭಾಳಷ್ಟು ಮಾರ್ಜಿನ್ ಅವರು ಬುದ್ಧಿವಂತಿಕೆ ಮಾಡ್ತಾರೆ. ಈಗ ಉದಾಹರಣೆ ಪಾರ್ಲಿಮೆಂಟ್ನಲ್ಲಿ ಒಂದು 30-35 ಸೀಟು, ಇವತ್ತೊಂದು ದಿವಸ 25-30 ಸೀಟ್ಸು ಇವತ್ತೊಂದು ದಿವಸ ನ್ಯಾರೋ ಮಾರ್ಜಿನಲ್ಲಿ ಆಗ್ಯಾವೆ. ಅದೆಲ್ಲರೂ ಕೂಡ ಇವತ್ತೊಂದು ದಿವಸ ಅಕ್ರಮ ಆಗಿರ್ಲಿಕ್ಕೆ ಸಾಧ್ಯ ಇದೆ ಅಲ್ಲಿ. ಇದೇ ರೀತಿ ಯಾವುದು ಬೆಂಗಳೂರು ಸೆಂಟ್ರ್ ಹತ್ರ ಮಹದೇವಪುರದಾಗ ಏನಾಗಿದೆ ಅಂದರೆ 1% ಆಫ್ ವೋಟ್ಸನ್ನ, ಸರ್ಟನ್ ಪರ್ಸೆಂಟೇಜ್ ಆಫ್ ವೋಟ್ಸನ್ನ ಅವರು ಇದು ಮಾಡ್ತಾರೆ ಸೆಲೆಕ್ಟಿವ್ ಆಗಿ. ಇವತ್ತೊಂದು ದಿವಸ ಅಲ್ಲೇ ಭಾಳ ಹಾನಿಯಾಗಿದೆ. ಇವತ್ತೊಂದು ದಿವಸ ಭಾಳಷ್ಟು, ವಿಶೇಷವಾಗಿ ಡೋಣಿ ನದಿಯಲ್ಲಿ ಆಜುಬಾಜು ಭಾಳಷ್ಟು ಹಾನಿಗಳಾಗಿದ್ದಾವೆ. ಬೆಳೆ ಹಾನಿಯಾಗಿದ್ದಾವೆ, ರಸ್ತೆಗಳ ಹಾನಿಯಾಗಿದ್ದಾವೆ. ಮತ್ತು ನಗರದಲ್ಲಿ, ವಿಜಯಪುರ ನಗರದಲ್ಲಿ ಇವತ್ತೊಂದು ದಿವಸ ಭಾಳ ದೊಡ್ಡ ರೀತಿಯಲ್ಲಿ ಇವತ್ತೊಂದು ದಿವಸ ಎಲ್ಲ ಕಡೆಯೂ ಕೂಡ ನೀರು ಹರಿದು ಬರ್ತಾಯಿದೆ. ನಾನು ಹೋದ ಸಲ ಇದು ಮಾಡಿದಾಗ ಸಾಕಷ್ಟು ಇದನ್ನು ಹೇಳಿದೆ. ಈ ಸಲ ನಾನು ಅವ್ರನ್ನ ಸುಮ್ಮನೆ ಬಿಡಲಿಕ್ಕೆ ಹೋಗೋದಲ್ಲ. ಜನನೂ ಹಾಗೆ ಇದ್ದಾರೆ, ಲೀಡರ್ಗಳು ಹಾಗೆ ಇದ್ದಾರೆ ಓಣಿನಲ್ಲಿ. ಅದಾದಾಗ ಅಲ್ಲಿ ಒಂದು ಲಾಸ್ಟ್ ಟೈಮ್ ಮಗು ಸತ್ತು ಜುಮ್ಮಾ ಮಸೀದ್ನಲ್ಲಿ. ಆ ಕ್ಷಣಕ್ಕೆ ಇವತ್ತೊಂದು ದಿವಸ ಇವರೆಲ್ಲರದು ಒಂದು ಅಭಿಪ್ರಾಯ ಆಗಿರ್ತದೆ. ಮುಗಿದ ಮೇಲೆ ಇವತ್ತೊಂದು ದಿವಸ ಅಡ್ಡಿ ಆಗ್ತಾರೆ. ಅದೇ ರೀತಿ ಇವತ್ತೊಂದು ದಿವಸ ನಿಮ್ಮ ಯಾವುದದು ಇಬ್ರಾಹಿಂ ರೋಜಾದಿಂದ ಏನೈತಲ್ಲ, ನೋಡಿದಿರಲ್ಲ, ನೀವು ಬಂದಿದ್ದೀರ ಎಲ್ಲರೂ. 32 ಜನ ಹೋಗಿ ಸ್ಟೇ ತಂದಿದ್ದಾರೆ, ಕೋರ್ಟ್ನಲ್ಲಿ ಸ್ಟೇ ತಂದಿದ್ದಾರೆ. ಹೀಗಾಗಿ ಎಲ್ಲ ಸಮಸ್ಯೆಗಳಿದಾವೆ. ಆರ್ಕಿಯಾಲಜಿ ಒಂಥರ ಸಮಸ್ಯೆ ಇದೆ. ಎಲ್ಲ ಸಮಸ್ಯೆಗಳನ್ನ ಇವತ್ತೊಂದು ದಿವಸ ನಾವು ಇವತ್ತೊಂದು ದಿವಸ ಭಾಳ ಗಂಭೀರವಾಗಿ ಭಾಳ ಕೇಳ್ತಾರೆ. ನಾನು ಮತ್ತು ಈ ಸಲ ನಾನು ಯಾರಾದರೂ ನಾನು ಸಸ್ಪೆಂಡ್ ಮಾಡೋಕ್ಕೂ ನಾನು ಹಿಂಜರಿದಲ್ಲ, ಕಂಟಿನ್ಯೂ ಕರ್ಕೊಳ್ತೀನಿ. ಅದಕ್ಕೆ ಅದು ಗೊತ್ತಿದೆ, ನನಗೆ ಎಲ್ಲರೂ ಗೊತ್ತಿದೆ. ಈಗ ನಾನು ಇವತ್ತು ಮೀಟಿಂಗ್ನಲ್ಲಿ ಇದು ಒಂದು ಸಲ ಬಗೆಹರಿಬೇಕು. ಇವತ್ತೊಂದು ದಿವಸ ಕೋರ್ಟ್ನಲ್ಲಿ ತಂದರೆ ಹೋಗಿ ವೆಕೆಟ್ ಮಾಡ್ತಾರೆ.
ಹೇಳಬೇಕಾಗ್ತದೆ, ಅವ್ರಿಗೆಲ್ಲ ಹೋಗಿ ಪ್ರೆಸೆಂಟೇಷನ್ ಮಾಡಬೇಕಾಗ್ತದೆ. ಹಿಂಗೆ ನೋಡಿ ಜಡ್ಜಸ್ಗೆ ಹೇಳಬೇಕಾಗ್ತದೆ ಹಿಂಗೆಲ್ಲ ಆಗಿದೆ. ಅಷ್ಟೇ ಅಲ್ಲ, ಜಡ್ಜಸ್ ಕಾಲನಿಯಲ್ಲಿ ನೀರು ಹೋಗಿದ್ದಾವೆ, ಅವ್ರ ಮನೆಯಲ್ಲೂ ನೀರು ಹೋಗಿದ್ದಾವೆ. ಇಲ್ಲಲ್ಲಿ ನಿಮ್ಮ ಬಸ್ ಸ್ಟ್ಯಾಂಡ್ ಹಿಂದೆ ನವಬಾಗ್ನಲ್ಲಿ ನೋಡಿದ್ದೀರಿ ನೀವು ಹಿಂದೆಲ್ಲ. ಅದೇ ಹೇಳ್ತೀನಲ್ಲ, ಅದನ್ನೇ ಹೇಳ್ತೀನಿ, ಈ ಥರ ಈಗೆಲ್ಲ ಇದ್ದಾವೆ. ನಾವು ಭಾಳ ಗಂಭೀರವಾಗಿ ತಗೊಂಡಿದ್ದೀನಿ. ಇವತ್ತು ನಾನು ಇದನ್ನು ಸುಮ್ಮನೆ ಬಿಡೋದಲ್ಲ, ಅದು ಜಿಲ್ಲಾಧಿಕಾರಿಗಳನ್ನ ಹೊಣೆ ಮಾಡ್ತೇನೆ. ನಮ್ಮ ಸಿ ಒ ಯಾರು ನಮ್ಮ ಸಿ ಒ ಆ ಕಡೆ ಬರ್ತಾರೆ, ಈ ಕಡೆ ನಮ್ಮ ಕಮಿಷನರ್, ಕಾರ್ಪೊರೇಷನ್ ಕಮಿಷನರು, BDA ಕಮಿಷನರ್ಗೆ ಏನು ಸಂಬಂಧ ಇದ್ದರೆ ಅವರೆಲ್ಲರೂ ಹೊಣೆ ಮಾಡ್ತೀನಿ. ಈ ಸಲ ನಾನು ಅವ್ರನ್ನ ಹಗುರವಾಗಿ ಬಿಡೋದಲ್ಲ. ಈ ಸಲ ಅದು ರಿಸಾಲ್ವ್ ಆಗಲೇಬೇಕದು. ನೋಡಿ, ಅದು ಆ ಕ್ಯಾಬಿನೆಟ್ನಲ್ಲಿ ಸಬ್ಮಿಟ್ ಆಗಿದೆ. ನಮಗೂ ಪುಸ್ತಕ 1300 ಪುಟಗಳ ಪುಸ್ತಕ ಇದೆ. ನಾವು ಯಾರೂ ಕೂಡ ಓದಿಲ್ಲ. ನಾವು ಓದಬೇಕು, ತಿಳ್ಕೋಬೇಕು, ಮಾತಾಡಬೇಕು ಅಂತ ಹೇಳಿದ್ವಿ. ನೆಕ್ಸ್ಟ್ ಕ್ಯಾಬಿನೆಟ್ಗೆ ಬರ್ತಾ ಇದೆ 16ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ಕ್ಯಾಬಿನೆಟ್ ನೋಡಿದ್ದಾರೆ. ಅದು ಸರಿ, ನೆಕ್ಸ್ಟ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಮಾಡ್ತೀವಿ. ಬಾಗಿನ ಅದಕ್ಕೆ ಮುಂಚೆ ಮಾಡ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.